ಒಬ್ಬ ರಾಜ 4 ಜನ ಕುರುಡ್ರನ್ನ, ಯಾರನ್ನ ಕುರುಡ್ರನ್ನ ಕರೆಸಿ, ಅವ್ರು ಕುರುಡ್ರು ಹೇಗೆ ಗೊತ್ತಾ, ಕಾಂದಾನಿ ಕುರುಡ್ರು ಅಂತಂದ್ರೆ ಅವರು ಕುರುಡ್ರಲ್ಲ, ಒಂದು 2-3 ಜನರೇಷನ್ ಏನವರು ಕುರುಡ್ರು. ಅವ್ರನ್ನ ಕರೆಸ್ಬಿಟ್ಟು ಆಸ್ಥಾನಕ್ಕೆ ಆನೆ ಕೊಟ್ಬಿಟ್ಟು, ಆನೆಗೆ ಯಾವ ತರ ಇದೆ 4 ಜನ ನೋಡ್ಬಿಟ್ಟು ಹೇಳಬೇಕು ಅಂತ ಹೇಳ್ತಾನಂತೆ. ಯಾರು? ರಾಜ. ಯಾರಿಗೆ? ಕುರುಡ್ರಿಗೆ. 4 ಜನನು ಹೋಗಿ ಏನ್ ಮಾಡ್ತಾರೆ, ಒಬ್ಬ ಏನ್ ಮುಡ್ತಾನೆ, ಕಾಲ ಮುಡ್ತಾನೆ, ಒಬ್ಬ ಬಾಲ ಮುಡ್ತಾನೆ, ಒಬ್ಬ ಹೊಟ್ಟೆ ಮುಡ್ತಾನೆ, ಒಬ್ಬ ಸೊಂಡು ಮುಡ್ತಾನೆ, ಎಲ್ಲ ಹೋಗಿ ಬಿಡ್ತಾರೆ. ತಿರ್ಗಿ ಎಲ್ಲ ಬರ್ತಾರೆ. ರಾಜ ಕೇಳ್ತಾನೆ ಒಬ್ಬನ ಮೊದಲೇ ಕೇಳ್ತಾನೆ, ಆನೆ ಹೆಂಗಿತ್ತು ಅಂತ. ಆನೆ ಕಂಬದ ತರ ಇದೆ ಅಂತಾನಂತೆ. ಯಾವ ತರ? ಕಂಬದ ತರ. ಅವ್ನು ಏನ್ ಮುಟ್ಟಿರ್ತಾನೆ? ಕಾಲು. ಅದಕ್ಕೆ ಎರಡಂತಾರೆ. ಅವ್ನು ಹೇಳ್ತಾರ, ಸುಳ್ಳು ರಾಜ, ನಂಬೇಡ. ಇನ್ನೊಬ್ಬ, ಆನೆ ಹೆಂಗಿರುತ್ತೆ ಗೊತ್ತಾ, ಡ್ರಮ್ ಇದ್ದಂಗಿರುತ್ತೆ ಅಂತ. ಎಂತ ಡ್ರಮ್? ಅವ್ನು ಏನ್ ಮುಟ್ಟಿದ್ದು? ಹೊಟ್ಟೆ. ಅರ್ಥ ಆಯ್ತಾ? ನಿಮಗೆ ಗೊತ್ತಾಗೋಯ್ತು. ನೆಕ್ಸ್ಟ್ ಇನ್ನೊಬ್ಬ ಅಂತಾನೆ, ಅವ್ನು ಹೇಳಿಸ್ಬಿಟ್ಟು ಡ್ರಮ್ ಇರುತ್ತೆ. ಇನ್ನೊಬ್ಬ ಹೇಳ್ತಾನೆ, ಅವ್ರಿಬ್ರು ಹೇಳ್ತಾರೆ ಅವ್ರು ಸುಳ್ಳು. ಇನ್ನೇನು? ಆನೆ ದಾರ ಥರ ಇದೆ. ಯಾವುದು ಇದು ಬರುತ್ತಲ್ಲ, ಏನು ದಾರ, ಬಾವಿ ದಾರ ಇರ್ತದಲ್ಲ, ಆ ಥರ ಇರುತ್ತೆ ಅಂತಂತೆ. ಅವನಂತಾನೆ, ರಾಜ 3 ಜನ ಹೇಳ್ತಾರೆ ಅದು ಸುಳ್ಳು, ನಂಬೇಡ, ಆನೆ ಪೈಪ್ ಥರ ಇರುತ್ತೆ ಅಂತಂತೆ. ಅವನೇನ್ ಬಿಟ್ಟಿರ್ತಾನೆ? ಸೌಂಡ್. ಹಂಗೆ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಮಾರ್ಕೆಟಲ್ಲಿ ಡೈರೆಕ್ಷನಿಂಗ್ ಇಂಡಸ್ಟ್ರಿ ಒಳಗಡೆ ಏನಾಗಿದೆ ಅಂದರೆ, ನಿಮ್ಮ ಮನೆ ಹತ್ರ ಫ್ರೆಂಡ್ಸು, ರಿಲೇಟಿವ್ಸು ಎಷ್ಟೋ ಜನ ಬಿಸ್ನೆಸ್ ಮಾಡಿರ್ತಾರೆ. ಅವ್ರಿಗೆ ಸರಿಯಾದ ಕಂಪ್ನಿ ಸಿಕ್ಕಿರಲ್ಲ, ಸರಿಯಾದ ಪ್ರಾಡಕ್ಟ್ ಸಿಕ್ಕಿರಲ್ಲ, ಸರಿಯಾದ ಇನ್ಕಮ್ ಬಂದಿರಲ್ಲ, ಕಂಪ್ನಿ ವ್ಯವಸ್ಥೆ ಇರಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಹೊರಗಡೆ ಹೋದ್ಮೇಲೆ ಏನು ಹೇಳ್ತಾರೆ ಅವರು? ಏನು ಹೇಳ್ತಾರೆ ಸರ್? ಏನು ನೆಗೆಟಿವ್ ಹೇಳ್ತಾರೆ ಸರ್? ನಾ ಸಿಂಪಲ್ ಆಗಿ ಕೇಳ್ತೀನಿ, ಆ ಕ್ರೂಡ್ ಹೇಳಿದ್ದು ನಿಜನ ಸುಳ್ಳ? ನಿಜನೇ ಹೇಳಿದ್ದು, ಆದರೆ ವಾಸ್ತವವಾಗಿ ಅದು ಸುಳ್ಳು, ಅದು ಹೌದಲ್ಲ? ಸೊ ಹಾಗೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಎಷ್ಟೋ ಜನ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಅಂತಂದರೆ, ಹೋದ ತಕ್ಷಣ ಯಾವುದೋ ಒಂದು ಕಂಪ್ನಿ ಉಂಟಾಯಿತು, ಯಾವುದೋ ಒಂದು ಮಾರ್ಕೆಟಲ್ಲಿ ಏನಾಗುತ್ತೆ, ಸೊ ಅದನ್ನು ಫೇಲ್ಯೂರ್ ಆಗಿ ಅನುಭವಿಸಿ ಬಂದಿರೋರು ಏನು ಮಾಡ್ತಾರೆ, ಸುಮ್ಮನೆ ಕೂತಿರ್ತಾನ, ಏನು ಮಾಡ್ತಾನೆ, ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಏನು ಹೇಳ್ತಾನೆ ಅವನು, ಕಂಬ ಇದ್ದಂಗಿತ್ತು, ಪೈಪ್ ಇದ್ದಂಗಿತ್ತು, ಡ್ರಮ್ ಇದ್ದಂಗಿತ್ತು ಅಂತ ಹೇಳ್ತಿದ್ದಂಗೆ ಮಾತೇನಾಗುತ್ತೆ ಸರ್? ಯಾವ ಇಂಡಸ್ಟ್ರಿಲಿ ಅದೇ IAS ಆಫೀಸರ್ ಮಾಡಿದಾಗ, IAS ಆಫೀಸರ್ ಎಕ್ಸಾಮ್ ಬರ್ದಿಲ್ವಾ? IPS ಬರ್ದಿಲ್ವಾ? ಡಾಕ್ಟರ್ ಓದಿ ಇಂಜಿನಿಯರಿಂಗ್ ಅಲ್ಲಿ ಫೇಲ್ಯೂರ್ ಆದಾಗ ಯಾರ ಮಕ್ಳಿಗೆ ಹೋಗಿ, ನಾನು ಫೇಲ್ಯೂರ್ ಆಗ್ಬಿಟ್ಟೆ, ನೀವು ಯಾರು ಇಂಜಿನಿಯರಿಂಗ್ ಮಾಡಬೇಡಿ, ನಾನು ಫೇಲ್ಯೂರ್ ಆಗ್ಬಿಟ್ಟೆ, ನೀವು ಯಾರು ಡಾಕ್ಟರ್ ಹೋಗಬೇಡಿ, ನಾನು ಫೇಲ್ಯೂರ್ ಆಗ್ಬಿಟ್ಟೆ, ನೀವು ಯಾರು IPS ಎಕ್ಸಾಮ್ ಬರೀಬೇಡಿ ಅಂತ ಹೇಳೋದು ಏನು ಮಾಡ್ತಾರೆ? ನಮಗೆ ಕೆರ ತಗೊಂಡು ಮಗನೇ ನಿನ್ನ ಕೈಲಾಗಿಲ್ಲ ಅಂದ್ರೆ ಊರೋಗಿ ಯಾಕೆ ಹೇಳ್ತಾ ಇದ್ದೆ? ಎಸಾರು ಸರ್ ಇವತ್ತು ನಾನು ಹೇಳ್ತಾ ಇರೋದು ಇಷ್ಟೇ, ಈ ಒಂದು ಇಂಡಸ್ಟ್ರಿ ಹಾಗಿದ್ರೆ ಸರ್, ಈ ಒಂದು ಇಂಡಸ್ಟ್ರಿ ಒಳಗಡೆ ನಾವು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡಬೇಕು ಅಂತಂದ್ರೆ ಏನ್ ಮಾಡೋಣ ಸರ್? ಆಗಿದ್ರೆ ಹಲೋ, ಸೊಲ್ಯೂಷನ್ ಬೇಕಾ ಬೇಡವಾ? ಏನ್ ಮಾಡಬೇಕು ಅಂತಂದ್ರೆ, ಹೊಸಬ್ರು ಇದ್ದಾರೆ ಸರ್, ನಮ್ಮ ಉಮೇಶ್ ಅವರು ಸರ್, ಹರಿ ಸರ್ ಬಂದ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ಬನ್ನಿ ಸರ್, ಬನ್ನಿ, ಕರ್ಕೊಬರ್ತೀನಿ, ಪ್ರತಿ ಟ್ರೈನಿಂಗಲ್ಲೂ ಕರ್ಕೊಬರ್ತೀನಿ. ಏನ್ ಮಾಡ್ತೀನಿ, ಅದು ಬಿಟ್ಟಿ ಸರ್, ಆ ಕಡೆ ಕಾಲು ಬಿಟ್ಟಿ ಸರ್, ಅಲ್ಲಿ ಆನೆಕಾಲು ಬಿಟ್ಟಿ ಸರ್, ಸೌರಿ ಸರ್, ಆನೆಕಾಲು, ಹೊಟ್ಟೆ ಸೌರಿ ಸರ್, ಸೊಳ್ಳು ಸೌರಿ ಸರ್, ಎಲ್ಲ ಏನು ಮಾಡ್ತೀನಿ, ಒಂದೊಂದು ಟ್ರೈನಿಂಗಲ್ಲಿ ಒಂದೊಂದು ಹೇಳ್ಕೊಡ್ತೀನಿ. ಹಲೋ, ಆವಾಗ ಆನೆ ಆಕಾರ ಹೆಂಗಿದೆ ಅಂತ ಏನಾಗುತ್ತೆ ಹರೀಶರ್ಗೆ ಸರ್ ಗೊತ್ತಾಗಲ್ವಾ? ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ, ಟ್ರೈನಿಂಗಿಗೆ ಬನ್ನಿ ಅಂದರೆ ಬರಲ್ಲ, ಮೀಟಿಂಗಿಗೆ ಬನ್ನಿ ಅಂದರೆ ಹಲೋ ಗೊತ್ತಾರಾ ಬರಲ್ಲ. ಯೋಚನೆ ಮಾಡಿ, ಎಷ್ಟೋ ಜನ ಬಿಸ್ನೆಸ್ಗೆ ಬಂದು ಅಮೌಂಟ್ ಕೊಟ್ಟು ಹೊರಗಡೆ ಹೋಗಿದ್ದಾರೆ, ಒಂದಿನೂ ಟ್ರೈನಿಂಗ್ ಬಂದಿಲ್ಲ. ಅವ್ರು ಏನೇನೆಲ್ಲ ಯೋಚನೆ ಮಾಡಿರ್ಬೇಡ, ಯೋಚನೆ ಮಾಡ್ತಾ ಇದ್ದೀರಾ? ಈ ಥರ ಅತೃಪ್ತಿ ಆತ್ಮಗಳು ಮಾರ್ಕೆಟಲ್ಲಿ ಎಷ್ಟೋ ಜನ ಇರುತ್ತೆ. ನಿಮಗೆಲ್ಲ ನಾಳೆಯಿಂದ ಸಿಗುತ್ತೆ. ನಾಳೆಯಿಂದ ಫೋನ್ ಮಾಡಿದ ತಕ್ಷಣ, ಮೈಸೂರು ಹೋಗಿದ್ದ ಪ್ರೋಗ್ರಾಮ ಬಿಡು, ಸೊ ಆನೆನ ಹೆಂಗಿತ್ತು ಅಂದರೆ ಹೆಂಗೆ ಹೇಳ್ತಾರೆ ಅನ್ಕೊಬಿಡಿ. ಇವನು ಇವನು ಕಂಬನೇ, ಇವನು ಕಂಬ ನೋಡೋನು ಅಷ್ಟೇ, ಇವನು ದಾರ ನೋಡೋನು ಅಷ್ಟೇ, ಇವನು ಕಂಪ್ಲೀಟ್ ಆನೆ ಏನು ಮಾಡಿಲ್ಲ, ಇವನು ನೋಡೇ ಇಲ್ಲ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ, ಯಾರೆಲ್ಲ ಇವತ್ತು ಅಚೀವರ್ಸ್ ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡಿದ್ದಾರೆ ಡೈರೆಕ್ಷನ್ ಇಂಡಸ್ಟ್ರಿಯಲ್ಲಿ, ಅವರೆಲ್ಲ ಮನೆಯಿಂದ ಬಂದಿಲ್ಲ, ಮನೆಯಿಂದ ಅಚೀವ್ ಆಗಿಲ್ಲ. ಅವ್ರುಗಳೆಲ್ಲ ಅಚೀವ್ ಆಗಿರೋದು ಎಲ್ಲಿಂದ ಗೊತ್ತಾ? ಟ್ರೈನಿಂಗ್ ಪ್ರೋಗ್ರಾಮ್ಗಳಿಂದ, ಮೀಟಿಂಗ್ಗಳಿಂದ ಅವ್ರುಗಳ ಮೈಂಡ್ ಓಪನಿಂಗ್ ಆಗಿ ಅಚೀವರ್ ಆಗಿರೋದು. ಹಲೋ ಎಸ್ಆರ್ ಸರ್, ಇವತ್ತು ಈ ಒಂದು ಕಾರ್ಯಕ್ರಮ ಏನು ಇನ್ಫ್ಲೂಯೆನ್ಸ್ ಮಾಡ್ತಾರೆ ನಿಮಗೆ? ಎಷ್ಟೋ ಜನಕ್ಕೆ ಸರ್, ಅವ್ರು ನೋಡಿ ಸರ್, ವಯಸ್ಸಾಗಿದೆ ಆದರೂ ಕೂಡ ಎಷ್ಟು ಚೆನ್ನಾಗಿ ಅಚೀವ್ ಮಾಡ್ತಾ ಇದ್ದಾರೆ ಸರ್, ಅವ್ನು ಯಂಗ್ಸ್ಟರ್ ನೋಡಿ ಸರ್ ಹೆಂಗೆ ಮಾಡ್ತಾ ಇದ್ದಾನೆ, ಒಬ್ರಿಗೊಬ್ರು ಇಲ್ಲಿ ಪ್ರೇರೇಪಣೆ ಆಯ್ತಾ ಆಗಿಲ್ವ? ಹಲೋ, ಇಸ್ ಅ ಮೋಟಿವೇಶನ್, ಗಿವ್ ಅಂಡ್ ಟೇಕ್ ಪಾಲಿಸಿ ಆಯ್ತಾ ಆಗಿಲ್ವ? ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಹೇಳ್ತಾ ಇದ್ದೀನಿ, ಸೊ ಇವತ್ತು ಹೊರಗಡೆ ಮಾರ್ಕೆಟ್ ಇದ್ದೇ ಇರುತ್ತೆ, ಆದರೆ ನಾವು ಅದನ್ನು ಎಜುಕೇಷನ್ ಮಾಡಿಕೊಂಡು, ನಾಲೆಜ್ನ ತಗೊಂಡು, ಟ್ರೈನಿಂಗು ಪ್ರತಿ ತಿಂಗಳು 2 months 3 months ಏನೆಲ್ಲ ಆರ್ಗನೈಸೇಷನ್ ಆಗ್ತಾ ಇದೆ ಟ್ರೈನಿಂಗ್ ಇಂದ, ಅದನ್ನ ಅಟೆಂಡ್ ಮಾಡಿದ್ರೆ ಕಂಪ್ಲೀಟ್ ಏನು ಮಾಡ್ಕೋಬಹುದು, ಅಚೀವ್ ಮಾಡ್ಕೋಬಹುದು ಲಾಸ್ಟಲ್ಲಿ. ಹಾಗೆ ನೆಕ್ಸ್ಟು, ವೈ ಯು ಮಸ್ಟ್ ಫಾಲೋ ದ ಸಿಸ್ಟಮ್.
ಟ್ರೈನಿಂಗ್ ಆಯಿತು ಸರ್, ಯಾಕೆ ಸರ್ ಸಿಸ್ಟಮ್ನ ಫಾಲೋ ಮಾಡಬೇಕು, ಇದೇ ಇಲ್ವ ಡೌಟ್? ಹಲೋ, ನಾವೇನು ಹೇಳ್ತೀವಿ ಈ ಪ್ರೋಗ್ರಾಮ್ ಬಂದ ತಕ್ಷಣ ಸರ್ ನೀವು ಸಿಸ್ಟಮ್ ಫಾಲೋ ಮಾಡಬೇಕು ಅಂತೀವಿ. ಚಿಕ್ಕ ಹುಡುಗ 23 ವರ್ಷ ಸರ್ ಇದ್ದಾರೆ, ಒಂದು 55 ವರ್ಷ, ಅವ್ನು ಬಂದು 20 ವರ್ಷ ಹುಡುಗ ಹೇಳ್ತಾನೆ ಸರ್ ಅಂಕಲ್ ಯಾವ ಟು ಫಾಲೋ ದ ಸಿಸ್ಟಮ್ ಅಂದ ತಕ್ಷಣ ಅವ್ನಂತಾರೆ ಎಲ್ಲ ನನ್ನ ಮಗನೇ ನನ್ನ ಏಜ್ ನಿಮ್ಗೆ ಆಗಿಲ್ಲ ಡಬಲ್ಲು, ನನಗೆ ಫಾಲೋ ದ ಸಿಸ್ಟಮ್ ಅಂತೀಯ ನೀನು ಅಂತಾನೆ. ಎಸರು ಸರ್ ನೋಡಿ, ಬೇರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಒಂದೇ ಏಜಲ್ಲಿ ಯಾವುದೇ ಫ್ಯಾಕ್ಟ್ರಿಗೆ ಹೋಗಿ ಒಂದೇ ಏಜರ್ ಸಿಗ್ತಾರೆ. ಆದರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮಾತ್ರ ಚಿಕ್ಕ ಏಜಿಂದ ಹಿಡಿದು ದೊಡ್ಡ ಏಜ್ ತನಕ ಎಲ್ಲರೂ ಅನುಭವಗಳು ಶೇರ್ ಆಗೋ ಇಂಡಸ್ಟ್ರಿ ಒಂದೇ ಒಂದಿದ್ರೆ ಅದು ಯಾವ ಇಂಡಸ್ಟ್ರಿ? ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಎಸರು ಸರ್ ಇದೆಲ್ಲ ಕೂತಿದ್ದಾರೆ. ಜನರಲ್ ಆಗಿ ಹೇಳ್ತೀನಿ ಯಾಕೆ ಸರ್ ಫಾಲೋ ಮಾಡಬೇಕು, ಸಿಸ್ಟಮ್ ಯಾಕೆ ಫಾಲೋ ಮಾಡಬೇಕು ಅಂತಂದ್ರೆ ಇಲ್ಲಿ ಜನರಲ್ ಆಗಿ ಹೇಳ್ತೀನಿ. ಇಲ್ಲಿ ನೋಡಿ ಏನಿದೆ, ಫಸ್ಟ್ ಒನ್ ಯಾವುದು?